ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ? ನಿಮ್ಮ ಮಗು ನಿಮ್ಮನ್ನೇ ಏಕೆ ಆಯ್ಕೆ ಮಾಡಿಕೊಂಡಿತು? ಬೇರೆ ತಾಯಿ ತಂದೆಗಳನ್ನು ಏಕೆ ಆಯ್ಕೆ ಮಾಡಲಿಲ್ಲ? ಇದು ಕೇವಲ ಯಾದೃಚ್ಛಿಕವೇ? ಅಥವಾ ಇದರ ಹಿಂದೆ ಜನ್ಮಕ್ಕೂ ಮುಂಚೆಯೇ ನಿರ್ಧರಿಸಲ್ಪಟ್ಟ ಯಾವುದಾದರೂ ಅದೃಶ್ಯ ಯೋಜನೆ ಇದೆಯೇ? ಇಂದು ನಾವು ನಿಮ್ಮ ಆಲೋಚನೆಗಳನ್ನು ಆಳವಾಗಿ ಕದಡುವ ಆ ರಹಸ್ಯವನ್ನು ಬಿಚ್ಚಿಡಲಿದ್ದೇವೆ. ಏಕೆಂದರೆ ಇದನ್ನು ತಿಳಿದಾಗ ನೀವು ಕೇವಲ ಈ ಜನ್ಮದ ಸಂಬಂಧವೆಂದು ಭಾವಿಸುವ ಬಂಧಗಳು ವಾಸ್ತವದಲ್ಲಿ ಶತಮಾನಗಳ ಹಳೆಯವು ಎಂದು ನಿಮಗೆ ಗೊತ್ತಾಗುತ್ತದೆ. ಸನಾತನ ಧರ್ಮದ ಪ್ರಕಾರ ಭೂಮಿಗೆ ಬರುವ ಮೊದಲು ಪ್ರತಿಯೊಂದು ಆತ್ಮ ತನ್ನ ಪ್ರಯಾಣವನ್ನು ತಾನೇ ನಿರ್ಧರಿಸಿಕೊಳ್ಳುತ್ತದೆ. ಅದು ತನ್ನ ಮುಂದಿನ ಜೀವನದ ಅನುಭವಗಳನ್ನು ಸ್ವತಃ ಆಯ್ಕೆ ಮಾಡಿಕೊಳ್ಳುತ್ತದೆ. ತನ್ನ ಕುಟುಂಬ, ತನ್ನ ಸಮಯ ಮತ್ತು ತನ್ನ ಸಂಬಂಧಗಳು ಇವೆಲ್ಲವೂ ಯಾವುದೋ ಅದೃಷ್ಟದಿಂದಲೋ ಅಥವಾ ಯಾದೃಚ್ಛಿಕವಾಗೋ ನಡೆಯುವುದಿಲ್ಲ. ಇವೆಲ್ಲವೂ ಒಂದು ಅದೃಶ್ಯ ವಿಶ್ವ ಯೋಜನೆಯ ಮೂಲಕ ನಡೆಯುತ್ತವೆ. ಸ್ನೇಹಿತರೆ, ಒಂದು ಆತ್ಮ ತನ್ನ ಹಿಂದಿನ ಜನ್ಮವನ್ನು ಪೂರ್ಣಗೊಳಿಸಿದಾಗ ಅದು ಕೆಲಕಾಲ ವಿಶ್ರಾಂತಿಗೆ ಹೋಗುತ್ತದೆ. ಆದರೆ ಆ ವಿಶ್ರಾಂತಿ ಅಂತ್ಯವಲ್ಲ. ಆ ಸಮಯದಲ್ಲಿ ಅದು ತನ್ನ ಜೀವನವನ್ನು ವಿಮರ್ಶಿಸುತ್ತದೆ. ಯಾವ ಪಾಠ ಅಪೂರ್ಣವಾಗಿ ಉಳಿಯಿತು? ಪ್ರೀತಿ ಎಲ್ಲಿ ಸಂಪೂರ್ಣವಾಯಿತು? ಎಲ್ಲಿ ಅದು ನೋವು ಕೊಟ್ಟಿತು? ಎಲ್ಲಿ ಅದಕ್ಕೆ ಕ್ಷಮೆ ಸಿಗಲಿಲ್ಲ? ಇವೆಲ್ಲವನ್ನು ಆತ್ಮ ತನ್ನ ಮಟ್ಟದಲ್ಲಿ ನೋಡುತ್ತದೆ. ನಂತರ ಒಂದು ಅದೃಶ್ಯ ಶಕ್ತಿ ಕ್ಷೇತ್ರದಲ್ಲಿ ಒಂದು ಸಭೆ ನಡೆಯುತ್ತದೆ. ಅಲ್ಲಿ ಅನೇಕ ಆತ್ಮಗಳು ಪರಸ್ಪರ ಸಂಭಾಷಣೆ ನಡೆಸುತ್ತವೆ. ಅಲ್ಲಿಯೇ ಮುಂದಿನ ಜನ್ಮವನ್ನು ಯಾರು ಎಲ್ಲಿ ಪಡೆಯಬೇಕು ಎಂಬುದು ನಿರ್ಧಾರವಾಗುತ್ತದೆ. ಯಾವ ಆತ್ಮ ಮತ್ತೆ ಯಾರನ್ನು ಭೇಟಿ ಮಾಡುತ್ತದೆ, ಯಾವ ಬಂಧ ಪುನರಾವರ್ತನೆಯಾಗುತ್ತದೆ ಮತ್ತು ಯಾವ ಅಪೂರ್ಣ ಪಾಠವನ್ನು ಪೂರ್ಣಗೊಳಿಸಬೇಕು ಎಂಬುದು ಅಲ್ಲಿ ಖಚಿತವಾಗುತ್ತದೆ. ವೇದಗಳಲ್ಲಿ ಈ ಸ್ಥಿತಿಯನ್ನು ಪೂರ್ವ ಸಂಸ್ಕಾರಿಕ ಯೋಜನೆ ಎಂದು ಕರೆಯಲಾಗಿದೆ. ಆದರೆ ಜನ್ಮಕ್ಕೂ ಮುಂಚೆಯೇ ಸಿದ್ಧಗೊಂಡ ಆತ್ಮದ ಯೋಜನೆ. ಈ ಯೋಜನೆ ಪ್ರೀತಿ, ಕರ್ತವ್ಯ ಮತ್ತು ಅನುಭವ ಎಂಬ ಮೂರರ ಸಮತೋಲನದಿಂದ ರೂಪುಗೊಳ್ಳುತ್ತದೆ. ಈ ಆತ್ಮಿಕ ನಿರ್ಧಾರ ಪೂರ್ಣವಾದಾಗ ಆತ್ಮ ಒಂದು ಕಿರಣದಂತೆ ತಾಯಿಯ ಗರ್ಭಕ್ಕೆ ಪ್ರವೇಶಿಸುತ್ತದೆ. ಆ ಕ್ಷಣದಲ್ಲಿ ವಿಶ್ವದಲ್ಲಿ ಒಂದು ಹೊಸ ತರಂಗ ಹುಟ್ಟುತ್ತದೆ. ಒಂದು ಹೊಸ ಪ್ರಯಾಣ ಆರಂಭವಾಗುತ್ತದೆ. ಆದರೆ ಈ ಪ್ರವೇಶದ ಜೊತೆಗೆ ಆತ್ಮ ತನ್ನ ಹಳೆಯ ಸ್ಮೃತಿಗಳನ್ನು ಹಿಂದೆ ಬಿಡುತ್ತದೆ. ಅದು ತನ್ನ ಯೋಜನೆಯಲ್ಲಿ ಕಂಡದ್ದೆಲ್ಲವನ್ನೂ ಮರೆತು ಬಿಡುತ್ತದೆ. ಏಕೆಂದರೆ ಈ ಮರೆತಿರುವುದು ಅದರ ಹೊಸ ಪಾಠದ ಒಂದು ನಿಯಮ. ಆತ್ಮಕ್ಕೆ ಎಲ್ಲವೂ ನೆನಪಿದ್ದರೆ ಜೀವನವು ಕಲಿಕೆಯ ಪ್ರಕ್ರಿಯೆಯಾಗುವುದಿಲ್ಲ. ಅದು ಕೇವಲ ಪುನರಾವರ್ತನೆಯಾಗುತ್ತದೆ. ಆ ಕಾರಣದಿಂದ ಆತ್ಮ ಗರ್ಭಕ್ಕೆ ಪ್ರವೇಶಿಸಿದಾಗ ಅದನ್ನು ಮಾಯೆ ಎಂಬ ತೆರೆ ಆವರಿಸುತ್ತದೆ. ಈ ತೆರೆ ಹಳೆಯ ಜನ್ಮಗಳ ಸ್ಮೃತಿಗಳಿಂದ ಆತ್ಮವನ್ನು ಮುಕ್ತಿಗೊಳಿಸುತ್ತದೆ. ಇದರಿಂದ ಅದು ಹೊಸ ಪ್ರೀತಿಯನ್ನು ಕಲಿಯಬಹುದು ಮತ್ತು ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ತನ್ನ ಯೋಜನೆಯನ್ನು ಮುಗಿಸಬಹುದು. ಇದಲ್ಲದೆ ಈ ಸಮಯದಲ್ಲೇ ತಾಯಿ ತನ್ನ ಮಗುವನ್ನು ತಾನೇ ಆಯ್ಕೆ ಮಾಡಿಕೊಂಡಿದ್ದಾಳೆ ಎಂದು ಭಾವಿಸುತ್ತಾಳೆ. ಆದರೆ ವಾಸ್ತವದಲ್ಲಿ ಆ ಮಗು ಎಲ್ಲಿ ಹುಟ್ಟಬೇಕು, ಯಾರನ್ನು ಭೇಟಿಯಾಗಬೇಕು ಮತ್ತು ಯಾವ ಭಾವನೆಗಳನ್ನು ಅನುಭವಿಸಬೇಕು ಎಂಬುದನ್ನು ಮೊದಲೇ ನಿರ್ಧರಿಸಿಕೊಂಡು ಬರುತ್ತದೆ. ಬಹಳ ಬಾರಿ ನಾವು ಈ ಮಗು ನನ್ನ ಜೀವನಕ್ಕೆ ವರವಾಗಿ ಬಂದಿದೆ ಎಂದು ಹೇಳುತ್ತೇವೆ. ಆದರೆ ನಿಜವಾಗಿ ಹೇಳುವುದಾದರೆ ಆ ಪಾಠವನ್ನು ಗ್ರಹಿಸಲು ನಿಮ್ಮ ಚೈತನ್ಯ ಸಿದ್ಧವಾಗಿರುವಾಗ ಮಾತ್ರ ಆ ಅನುಭವ ಅಥವಾ ಆ ಆತ್ಮ ನಿಮ್ಮ ಜೀವನಕ್ಕೆ ಬರುತ್ತದೆ. ನಿಮ್ಮ ಮನಸ್ಸು ಅರ್ಥ ಮಾಡಿಕೊಳ್ಳುವ ಮಟ್ಟಕ್ಕೆ ತಲುಪಿದಾಗ ಮಾತ್ರ ಅದು ನಿಮಗೆ ಯಾವುದೋ ಒಂದು ಸತ್ಯವನ್ನು ಕಲಿಸಲು ಬಂದಿದೆ ಎಂದು ಗೊತ್ತಾಗುತ್ತದೆ. ಪ್ರತಿ ಮಗು ತನ್ನ ಜೊತೆ ಒಂದು ಶಕ್ತಿಯನ್ನು ತರುತ್ತದೆ. ಆ ಶಕ್ತಿ ಮನೆಯ ತರಂಗಗಳನ್ನು ಬದಲಾಯಿಸುತ್ತದೆ. ತಾಯಿಯಲ್ಲಿ ಪ್ರೀತಿಯನ್ನು ವಿಸ್ತರಿಸುತ್ತದೆ. ತಂದೆಯಲ್ಲಿ ಹೊಣೆಗಾರಿಕೆಯ ಬೆಳಕನ್ನು ತುಂಬುತ್ತದೆ. ಅವನು ಕೇವಲ ಒಂದು ಹೊಸ ಜೀವನವನ್ನು ಮಾತ್ರ ತರುವುದಿಲ್ಲ, ತನ್ನ ಜೊತೆಗೆ ಒಂದು ಹೊಸ ಅರ್ಥವನ್ನು ಕೂಡ ತರುತ್ತಾನೆ. ಅದಕ್ಕೆ ಮಗುವನ್ನು ದೇವರಿಗೆ ಸಮಾನ ಎಂದು ಹೇಳುತ್ತಾರೆ. ಏಕೆಂದರೆ ಒಂದು ಆತ್ಮ ಹೊಸ ಜನ್ಮ ಪಡೆದಾಗ ಅದು ತನ್ನೊಳಗೆ ದೇವರ ತಾಜಾ ಸ್ಮೃತಿಯನ್ನು ತರುತ್ತದೆ. ಆ ಮಗುವಿನ ಕಣ್ಣುಗಳಲ್ಲಿ ದೇವರ ಮೊದಲ ಸೃಷ್ಟಿಯಲ್ಲಿರುವ ಆ ಶುದ್ಧತೆ ಕಾಣುತ್ತದೆ. ನಿಮ್ಮ ಮಗುವನ್ನು ನೋಡಿದಾಗ ಕೇವಲ ಒಂದು ದೇಹವನ್ನು ಮಾತ್ರ ನೋಡಬೇಡಿ.
ಅದು ನಿಮ್ಮನ್ನೇ ಗುರುತಿಸಿ ಆಯ್ಕೆ ಮಾಡಿಕೊಂಡಿರುವ ಒಂದು ಹಳೆಯ ಆತ್ಮ ಎಂದು ತಿಳಿದುಕೊಳ್ಳಿ. ಏಕೆಂದರೆ ಈ ಬಾರಿ ನಿಮ್ಮ ಕತೆ ಅಪೂರ್ಣವಾಗಿದೆ ಎಂದು ತಿಳಿದು ಅದನ್ನು ಪೂರ್ಣಗೊಳಿಸಲು ಬಂದ ಆತ್ಮ ಅದು. ಇದು ಕೇವಲ ರಕ್ತ ಸಂಬಂಧವಲ್ಲ, ಇದು ಆತ್ಮಗಳ ಬಂಧ, ಕಾಲವನ್ನು ಮೀರಿ ಇರುವಂತ ಬಂಧ. ಇದನ್ನು ಜನನ ಮರಣಗಳು ಮುರಿಯಲಾರವು. ಬಹುಶಃ ಇದಕ್ಕೆ ನೀವು ನಿಮ್ಮ ಮಗುವಿನ ಕಣ್ಣುಗಳಲ್ಲಿ ನೋಡಿದಾಗ ಒಂದು ವಿಚಿತ್ರ ಪರಿಚಿತ ಭಾವನೆ ಉಂಟಾಗುತ್ತದೆ. ಎಲ್ಲೋ ನೋಡಿದಂತೆ, ಯಾವಾಗಲೋ ಭೇಟಿಯಾದಂತೆ, ಎಂದೋ ಸ್ಪರ್ಶಿಸಿದಂತೆ ಅನಿಸುತ್ತದೆ. ಆ ಅನುಭವ ಕೇವಲ ಕಲ್ಪನೆಯಲ್ಲ, ಅದು ನಿಮ್ಮೊಳಗೆ ಎಚ್ಚರಗೊಳ್ಳುವ ಆತ್ಮಸ್ಮೃತಿ. ಏಕೆಂದರೆ ಈ ಬಂಧ ಈ ಜನ್ಮದ್ದಲ್ಲ, ಅನೇಕ ಜನ್ಮಗಳದ್ದು. ಪ್ರತಿ ಜನ್ಮದಲ್ಲೂ ಈ ಆತ್ಮ ಯಾವುದೋ ಒಂದು ಹೊಸ ರೂಪದಲ್ಲಿ ಮತ್ತೆ ನಿಮ್ಮ ಜೀವನವನ್ನು ಬೆಳಗಿಸಲು ಬರುತ್ತದೆ. ಒಮ್ಮೆ ತಾಯಿಯಾಗಿ, ಒಮ್ಮೆ ತಂದೆಯಾಗಿ, ಒಮ್ಮೆ ಸ್ನೇಹಿತರಾಗಿ, ಮತ್ತೊಮ್ಮೆ ಈಗ ನಿಮ್ಮ ಮಡಿಲಲ್ಲಿರುವಂತಹ ಮಗುವಾಗಿ. ರೂಪಗಳು ಬದಲಾಗುತ್ತವೆ, ಆದರೆ ಆತ್ಮದ ಉದ್ದೇಶ ಮಾತ್ರ ಒಂದೇ: ಕಲಿಯುವುದು, ಕಲಿಸುವುದು ಮತ್ತು ಪ್ರೀತಿಯನ್ನು ಪರಿಪೂರ್ಣಗೊಳಿಸುವುದು. ಗರುಡ ಪುರಾಣ ಹೇಳುತ್ತದೆ, ಆತ್ಮ ತನ್ನ ಸಂಗತಿಗಳಿಂದ ತನ್ನ ಸಂಸ್ಕಾರಗಳಿಗೆ ಬದ್ಧವಾಗಿದೆ ಎಂದು. ಅಂದರೆ ಯಾವ ಆತ್ಮದ ಜೊತೆ ನಿಮ್ಮ ಭಾವನಾತ್ಮಕ ಬಂಧ ಉಳಿದಿದೆಯೋ, ಯಾರೊಂದಿಗೆ ನೀವು ಪ್ರೀತಿಯನ್ನು ಅಪೂರ್ಣವಾಗಿ ಬಿಟ್ಟಿದ್ದೀರೋ ಅಥವಾ ಯಾರಿಗೆ ನೋವು ಕೊಟ್ಟಿದ್ದೀರೋ, ಆ ಆತ್ಮ ಮತ್ತೆ ನಿಮ್ಮ ಜೀವನಕ್ಕೆ ಬರುತ್ತದೆ. ಕೆಲವೊಮ್ಮೆ ತಂದೆ ತಾಯಿಯಾಗಿ, ಕೆಲವೊಮ್ಮೆ ಮಕ್ಕಳಾಗಿ ಅಪೂರ್ಣ ಚಕ್ರವನ್ನು ಪೂರ್ಣಗೊಳಿಸಲು ಬರುತ್ತದೆ. ಆದ್ದರಿಂದಲೇ ಮಗು ಹುಟ್ಟಿದಾಗ ತಂದೆ ತಾಯಿಗಳು ಇವನನ್ನು ನಾನು ಮೊದಲೇ ತಿಳಿದಂತೆ ಅನಿಸುತ್ತಿದೆ ಎಂದು ಹೇಳುತ್ತಾರೆ. ಕೆಲವೊಮ್ಮೆ ಮಗು ಕೆಲವೇ ತಿಂಗಳಲ್ಲಿ ತನ್ನ ಹಳೆಯ ಅಭ್ಯಾಸಗಳಿಂದ ಎಲ್ಲರನ್ನೂ ಆಶ್ಚರ್ಯಪಡಿಸುತ್ತದೆ. ಅದು ವ್ಯರ್ಥವಾಗಿ ನಡೆಯುವುದಿಲ್ಲ. ಅದು ಮಾಯಾ ತೆರೆ ಹಿಂದೆಂದೋ ಕಾಣಿಸಿಕೊಳ್ಳುವಂತ ಆತ್ಮಸ್ಮೃತಿಯ ಮಿಂಚು. ಪ್ರತಿ ಮಗು ತನ್ನ ಆತ್ಮಯಾನದ ಒಂದು ವಿಶೇಷ ಹಂತದಲ್ಲಿ ಬರುತ್ತದೆ. ಕೆಲವು ಆತ್ಮಗಳು ತುಂಬಾ ಪ್ರಾಚೀನವಾಗಿವೆ, ಪರಿಪಕ್ವವಾಗಿವೆ, ಶಾಂತವಾಗಿವೆ. ಇನ್ನೂ ಕೆಲವು ಹೊಸ ಪ್ರಯಾಣವನ್ನು ಆರಂಭಿಸಿ ಕಲಿಯುವ ಉತ್ಸಾಹದಲ್ಲಿರುತ್ತವೆ. ಅದರ ಕಾರಣದಿಂದ ಕೆಲವರು ಜನ್ಮದಿಂದಲೇ ಗಂಭೀರವಾಗಿರುತ್ತಾರೆ, ಇನ್ನೂ ಕೆಲವರು ಜೀವನವನ್ನು ಆಟದಂತೆ ಬದುಕುತ್ತಾರೆ. ಇಬ್ಬರು ಸರಿಯಾದವರೇ, ಅವರ ಅಧ್ಯಾಯಗಳು ಮಾತ್ರ ವಿಭಿನ್ನ. ಸ್ನೇಹಿತರೆ, ಶಾಸ್ತ್ರಗಳ ಪ್ರಕಾರ ಆತ್ಮ ಒಂದು ಮನೆಯನ್ನು ಆಯ್ಕೆ ಮಾಡಿದಾಗ ಅದು ಕೇವಲ ಭಾವನೆಗಳನ್ನಷ್ಟೇ ಅಲ್ಲ, ಶಕ್ತಿಗಳನ್ನು ಕೂಡ ಆಯ್ಕೆ ಮಾಡುತ್ತದೆ. ತಾಯಿ ತಂದೆಯರ ಆಲೋಚನೆಗಳು, ಜೀವನ ಶೈಲಿ ಮತ್ತು ವಾತಾವರಣ ಆತ್ಮದ ಮೊದಲ ತರಂಗಗಳಾಗುತ್ತವೆ. ಭೂಮಿಯ ಶಕ್ತಿಯನ್ನು ಆತ್ಮ ಮೊದಲು ಅನುಭವಿಸುವ ದೇವಾಲಯವೇ ತಾಯಿಯ ಗರ್ಭ. ಅದಕ್ಕೆ ತಾಯಿಯ ಮಡಿಲು ಆತ್ಮದ ಮೊದಲ ಶಾಲೆ ಎಂದು ಹೇಳುತ್ತಾರೆ. ಅಲ್ಲಿ ಅದು ಪ್ರೀತಿ, ರಕ್ಷಣೆ ಮತ್ತು ಭಾವನೆಗಳ ರುಚಿಯನ್ನು ಕಲಿಯುತ್ತದೆ. ತಾಯಿ ಶಾಂತವಾಗಿದ್ದರೆ ಆತ್ಮದ ಪ್ರಯಾಣವು ಶಾಂತವಾಗಿ ಆರಂಭವಾಗುತ್ತದೆ. ಮನೆಯಲ್ಲಿ ಪ್ರೀತಿ ಇದ್ದರೆ ಆತ್ಮ ಸುಲಭವಾಗಿ ತನ್ನ ಪ್ರಯಾಣವನ್ನು ಆರಂಭಿಸುತ್ತದೆ. ಅಶಾಂತಿ ಇದ್ದರೆ ಕಷ್ಟಗಳಲ್ಲಿಯೂ ಸಮತೋಲನವನ್ನು ಹೇಗೆ ಉಳಿಸಿಕೊಳ್ಳಬೇಕು ಎಂಬುದೇ ಮೊದಲ ಪಾಠವಾಗುತ್ತದೆ. ಬ್ರಹ್ಮ ವೈವರ್ತ ಪುರಾಣದಲ್ಲಿ ಸುಂದರವಾದ ಒಂದು ವರ್ಣನೆ ಇದೆ. ಆತ್ಮ ಹೊಸ ಜನ್ಮವನ್ನು ಆಯ್ಕೆ ಮಾಡಿದಾಗ ಅದರ ಮುಂದೆ ಅನೇಕ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಪ್ರತಿ ಬಾಗಿಲು ಒಂದು ಜೀವನದ ದಾರಿಗೆ ದಾರಿ ತೋರಿಸುತ್ತದೆ. ಆತ್ಮ ಹೆಚ್ಚು ಕಲಿಯುವ ಅವಕಾಶ ಇರುವ ಬಾಗಿಲನ್ನೇ ಆಯ್ಕೆ ಮಾಡುತ್ತದೆ. ಕೆಲವೊಮ್ಮೆ ಸುಖದ ಬಾಗಿಲು, ಮತ್ತೊಮ್ಮೆ ದುಃಖದ ಬಾಗಿಲು. ಆದರೆ ಎರಡರಲ್ಲೂ ಬೆಳವಣಿಗೆ ಅಡಗಿದೆ ಎಂಬುದು ಆತ್ಮಕ್ಕೆ ತಿಳಿದಿದೆ. ತಾಯಿ ತಂದೆಗಳು ತಮ್ಮ ಮಗು ಸವಾಲುಗಳಿಂದ ಕೂಡಿದ ಜೀವನವನ್ನು ನಡೆಸುತ್ತಿದೆ ಎಂದು ದುಃಖ ಪಡುತ್ತಾರೆ. ಆದರೆ ಆತ್ಮದ ದೃಷ್ಟಿಯಿಂದ ನೋಡಿದರೆ ಆ ಆತ್ಮ ತನ್ನ ಶಕ್ತಿಯನ್ನು ಸಾಬೀತುಪಡಿಸುತ್ತಿದೆ ಎಂದು ಅವರು ಅರಿತುಕೊಳ್ಳಬಹುದು. ಏಕೆಂದರೆ ಆತ್ಮ ತನ್ನನ್ನು ವೇಗವಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗುವ ಅನುಭವಗಳನ್ನೇ ಆಯ್ಕೆ ಮಾಡಿಕೊಳ್ಳುತ್ತದೆ. ಒಂದು ಆತ್ಮ ಪ್ರೀತಿಯಿಂದ ತುಂಬಿದಾಗ ಪ್ರೀತಿ ಕಡಿಮೆ ಇರುವ ಕುಟುಂಬಕ್ಕೆ ಬರುತ್ತದೆ. ಏಕೆಂದರೆ ತನ್ನ ಬೆಳಕಿನಿಂದ ಆ ಕತ್ತಲೆಯನ್ನು ತುಂಬಲು, ಸೇವೆಯ ಮನೋಭಾವದಿಂದ ಇರುವ ಆತ್ಮ ಇತರರಿಗೆ ಸಹಾಯ ಮಾಡುವುದು ಕಷ್ಟವಾಗಿರುವ ಸ್ಥಳದಲ್ಲೇ ಜನ್ಮ ಪಡೆಯುತ್ತದೆ. ಏಕೆಂದರೆ ತನ್ನ ಕರುಣೆಯನ್ನು ಕರ್ಮವಾಗಿ ರೂಪಿಸಲು,
ಆದ್ದರಿಂದ ಕೆಲ ಮಕ್ಕಳು ಬಂದೊಡನೆಯೇ ಮನೆಯ ಶಕ್ತಿ ಬದಲಾಗುತ್ತದೆ. ವರ್ಷಗಳ ಕಾಲ ಮೌನವಾಗಿದ್ದ ಮನೆ ಹಠಾತ್ತನೆ ನಗುವಿನಿಂದ ತುಂಬುತ್ತದೆ. ಆ ಮಗು ಕೇವಲ ನಗು ಮಾತ್ರ ತರಲಿಲ್ಲ, ತನ್ನೊಂದಿಗೆ ದೈವಿಕ ಚೈತನ್ಯವನ್ನು ತಂದಿದೆ. ಕೆಲವೊಮ್ಮೆ ಆ ಆತ್ಮಿಕ ಬಂಧ ಬಹಳ ಆಳವಾಗಿರುತ್ತದೆ. ತಾಯಿ ಮಗಳ ನಡುವೆ ವಿಚಿತ್ರವಾದ ಸಾಮ್ಯತೆಗಳು ಕಾಣಿಸುತ್ತವೆ, ಅಥವಾ ತಂದೆ ಮಕ್ಕಳು ಪರಸ್ಪರ ಪ್ರತಿಬಿಂಬಗಳಂತೆ ಕಾಣುತ್ತಾರೆ. ಅದು ಹೊಸ ಸಂಬಂಧವಲ್ಲ, ಹಿಂದಿನ ಜನ್ಮಗಳ ವಿಸ್ತರಣೆ. ಅವರು ಹಿಂದೆ ಕೂಡ ಒಟ್ಟಿಗೆ ಪ್ರಯಾಣಿಸಿದ್ದಾರೆ. ಈಗ ಮತ್ತೆ ಅದೇ ಅಧ್ಯಾಯ ಹೊಸ ರೂಪದಲ್ಲಿ ಮುಂದುವರಿಯುತ್ತಿದೆ. ಪ್ರತಿ ಸಂಬಂಧವೂ ಒಂದು ವಾಗ್ದಾನ, ಪ್ರತಿ ಜನ್ಮವೂ ಆ ವಾಗ್ದಾನದ ಮುಂದಿನ ಹಂತ. ಆದರೆ ನೀವು ಯೋಚಿಸುವಂತೆ ನಿಮ್ಮ ಮಗು ನಿಮ್ಮ ಋಣಿಯಾಗಿಲ್ಲ. ಅವನು ನಿಮ್ಮ ಸಹಯಾತ್ರಿ, ನಿಮ್ಮೊಂದಿಗೆ ಆತ್ಮ ಮಟ್ಟದಲ್ಲಿ ಬೆಳೆಯುತ್ತಿರುವವನು. ಕೆಲವೊಮ್ಮೆ ಮಗು ಚಿಕ್ಕ ವಯಸ್ಸಿನಲ್ಲೇ ಎಲ್ಲರನ್ನೂ ಬಿಟ್ಟು ಹೊರಟು ಹೋಗುತ್ತದೆ. ಇಷ್ಟು ಬೇಗ ಯಾಕೆ ಎಂದು ನಾವು ಕೊರಗುತ್ತೇವೆ, ಅಳುತ್ತೇವೆ. ಆದರೆ ಆತ್ಮದ ದೃಷ್ಟಿಯಲ್ಲಿ ನೋಡಿದರೆ ಆ ಆತ್ಮ ತನ್ನ ಸಣ್ಣ ಪಾಠವನ್ನು ಪೂರ್ಣಗೊಳಿಸಿದೆ. ಅಪೇಕ್ಷೆ ಇಲ್ಲದ ಪ್ರೀತಿ ಎಂದರೇನು ಎಂದು ಕಲಿಸಲು, ಮತ್ತೆ ಸ್ವೀಕಾರವೇ ಅತ್ಯಂತ ಧೈರ್ಯ ಎಂದು ಹೇಳಲು ಅದು ಬಂದಿದೆ. ಕೆಲವೊಮ್ಮೆ ಮಗು ಅಸ್ವಸ್ಥವಾಗಿದ್ದರೆ ಅದು ಕುಟುಂಬಕ್ಕೆ ಕರುಣೆ ಮತ್ತು ಸಹನೆಯ ಪಾಠ ಕಲಿಸುತ್ತಿದೆ ಎಂದು ಅರ್ಥ. ಹೀಗಾಗಿ ನೀವು ತಿಳಿಯಬೇಕಾಗಿರುವುದು ಏನೆಂದರೆ, ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಒಂದು ಆತ್ಮಿಕ ಅರ್ಥ ಅಡಗಿದೆ ಎಂದು. ಅದನ್ನು ಅರ್ಥ ಮಾಡಿಕೊಳ್ಳಲು ನಾವು ನಮ್ಮ ಕಣ್ಣುಗಳನ್ನು ತೆರೆಯಬೇಕು. ಶಾಸ್ತ್ರಗಳಲ್ಲಿ ಯಥಾಭಾವೋ ತಥಾ ಜನ್ಮ ಎಂದು ಹೇಳಲಾಗಿದೆ. ಅಂದರೆ ಆತ್ಮ ಯಾವ ಭಾವದಲ್ಲಿ ಇರುತ್ತದೋ ಅದೇ ರೀತಿಯ ಜನ್ಮವನ್ನು ಪಡೆಯುತ್ತದೆ. ಆತ್ಮ ಪ್ರೀತಿಯ ತರಂಗದಲ್ಲಿ ಇದ್ದರೆ ಪ್ರೀತಿಯ ಮನೆ ದೊರೆಯುತ್ತದೆ. ಆತ್ಮ ಕರ್ಮಬಂಧದಲ್ಲಿ ಇದ್ದರೆ ಅದೇ ಸಂಬಂಧಗಳು ಮುಂದಿನ ಅನುಭವಗಳಾಗುತ್ತವೆ. ತಂದೆ ತಾಯಿ ಮತ್ತು ಮಕ್ಕಳ ನಡುವೆ ಈ ಅದೃಶ್ಯ ಗಣಿತ ನಡೆಯುತ್ತದೆ. ಇಲ್ಲಿ ಶಿಕ್ಷೆ ಇಲ್ಲ, ಬಹುಮಾನವೂ ಇಲ್ಲ. ಇರುವುದು ಕೇವಲ ಪಾಠ ಮತ್ತು ಪ್ರೀತಿಯ ಪ್ರಯಾಣ ಅಷ್ಟೇ. ಆದ್ದರಿಂದ ನಿಮ್ಮ ಮಗು ನಿಮ್ಮಿಂದ ಏನಾದರೂ ಕಲಿತಾಗ ನೀವು ಕೂಡ ಅವನಿಂದ ಅಷ್ಟೇ ಕಲಿಯುತ್ತೀರಿ. ಅವನು ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತಾನೆ, ನಿಮ್ಮೊಳಗಿನ ಕರುಣೆಯನ್ನು ಎಚ್ಚರಗೊಳಿಸುತ್ತಾನೆ. ಬಹಳ ಬಾರಿ ನಿಮ್ಮ ಆತ್ಮದ ಹಳೆಯ ಗಾಯಗಳನ್ನು ಹೊರತೆಗೆದು ಅದನ್ನು ಗುಣಪಡಿಸುತ್ತಾನೆ. ಆದ್ದರಿಂದ ಮಗು ನಕ್ಕಾಗ ಅದು ಕೇವಲ ವಾತಾವರಣವನ್ನು ಮಾತ್ರ ಅಲ್ಲ, ಮನೆಯ ಸಂಪೂರ್ಣ ಶಕ್ತಿಯನ್ನು ಬದಲಾಯಿಸುತ್ತದೆ. ಅದೊಂದು ಜೀವಂತ ಆಶೀರ್ವಾದ. ದೇವರು ಇನ್ನೂ ನಮ್ಮೊಳಗೆ ಪ್ರೀತಿಯ ಭಾಷೆಯಲ್ಲಿ ಮಾತನಾಡುತ್ತಿದ್ದಾನೆ ಎಂಬುದಕ್ಕೆ ಅದೇ ಒಂದು ಗುರುತು. ತಂದೆ ತಾಯಿ ಮತ್ತು ಮಕ್ಕಳ ಸಂಬಂಧ ಕೇವಲ ಒಂದು ಜನ್ಮಕ್ಕೆ ಸೀಮಿತವಲ್ಲ, ಇದು ಮತ್ತೆ ಮತ್ತೆ ಜೋಡಿಸುವ ಒಂದು ದಾರ. ಪ್ರತಿ ಜೀವನದಲ್ಲಿ ಹೊಸ ರೂಪ ಪಡೆಯುತ್ತದೆ, ಆದರೆ ಉದ್ದೇಶ ಒಂದೇ: ಒಬ್ಬರನ್ನೊಬ್ಬರು ಗುರುತಿಸುವುದು, ಒಬ್ಬರನ್ನೊಬ್ಬರು ಪೂರ್ಣಗೊಳಿಸುವುದು. ಇದನ್ನು ನೀವು ಅರಿತಾಗ ನಿಮ್ಮೊಳಗಿನ ಅನುಮಾನಗಳು ಅಂತ್ಯಗೊಳ್ಳುತ್ತವೆ. ಪ್ರತಿ ಜಗಳ, ಪ್ರತಿ ಭಿನ್ನಾಭಿಪ್ರಾಯ, ಪ್ರತಿ ಸಂತೋಷ ಮತ್ತು ಪ್ರತಿ ದುಃಖವು ಜನ್ಮಕ್ಕೂ ಮುಂಚೆ ಬರೆಯಲ್ಪಟ್ಟ ಮಹಾಯೋಜನೆಯ ಭಾಗವೆಂದು ನಿಮಗೆ ತಿಳಿಯುತ್ತದೆ. ಏಕೆಂದರೆ ಆತ್ಮ ಎಂದಿಗೂ ತಪ್ಪು ಮಾಡುವುದಿಲ್ಲ. ಪ್ರೀತಿ ಅತ್ಯಂತ ಕಠಿಣ ಮಾರ್ಗವನ್ನೇ ಆಯ್ಕೆ ಮಾಡುತ್ತದೆ, ಏಕೆಂದರೆ ಅಲ್ಲಿ ಪ್ರೀತಿ ಅತ್ಯಂತ ಸತ್ಯವಾಗಿರುತ್ತದೆ. ಎಲ್ಲಿ ಕಷ್ಟವಿದೆಯೋ ಅಲ್ಲಿ ಆತ್ಮ ತನ್ನ ಅತ್ಯಂತ ಸುಂದರ ರೂಪದಲ್ಲಿ ಅರಳುತ್ತದೆ. ಆದ್ದರಿಂದ ಆತ್ಮಗಳು ಒಂಟಿಯಾಗಿ ಬರುವುದಿಲ್ಲ, ಅವು ಗುಂಪುಗಳಾಗಿ ಬರುತ್ತವೆ, ಕುಟುಂಬಗಳಾಗಿ ಬರುತ್ತವೆ. ಶಾಸ್ತ್ರಗಳಲ್ಲಿ ಇದನ್ನು ಆತ್ಮಿಕ ಸಂಘ ಅಥವಾ ಸೋಲ್ ಗ್ರೂಪ್ ಎಂದು ಕರೆಯುತ್ತಾರೆ. ಪ್ರತಿ ಆತ್ಮ ಕೆಲವು ಆಯ್ಕೆಯ ಆತ್ಮಗಳೊಂದಿಗೆ ಪ್ರಯಾಣಿಸುತ್ತದೆ. ರೂಪ ಬದಲಾಗಬಹುದು, ಸ್ಥಳ ಬದಲಾಗಬಹುದು, ಜನ್ಮ ಬದಲಾಗಬಹುದು, ಆದರೆ ಅವು ಪರಸ್ಪರ ಸಂಬಂಧಿತವಾಗಿರುತ್ತವೆ. ನಿಮ್ಮ ಜೀವನಕ್ಕೆ ಯಾರಾದರೂ ಹಠಾತ್ತನೆ ಬಂದಾಗ ಅವರನ್ನು ವರ್ಷಗಳಿಂದ ತಿಳಿದಂತೆ ಅನಿಸಿದೆಯೇ? ಅಥವಾ ಹೊಸದಾಗಿ ಹುಟ್ಟಿದ ಮಗು ನಿಮ್ಮ ಕಣ್ಣನ್ನು ನೋಡಿ ನಕ್ಕಾಗ ಅಮ್ಮ, ನಾವು ಮತ್ತೆ ಭೇಟಿಯಾದೆವು ಎಂದು ಹೇಳಿದಂತೆ ಅನಿಸಿದೆಯೇ? ಅದು ಭ್ರಮೆಯಲ್ಲ, ಅದು ಗುರುತು. ಹೊಸ ದೇಹದಲ್ಲಿ ಎಚ್ಚರಗೊಂಡ ಆತ್ಮಗಳ ನಡುವಿನ ಹಳೆಯ ಸಂಬಂಧ ಅದು. ಉಪನಿಷತ್ತುಗಳಲ್ಲಿ ಇದನ್ನು ಯಥಾ ಬೀಜಂ ತಥಾ ಫಲಂ ಎಂದು ಹೇಳಲಾಗಿದೆ. ಬೀಜ ಹೇಗಿದೆಯೋ
ಫಲ ಹಾಗೆ ಇರುತ್ತದೆ. ಹಾಗೆಯೇ ಸಂಸ್ಕಾರ ಹೇಗಿದೆಯೋ ಕುಟುಂಬವು ಹಾಗೆ ಸಿಗುತ್ತದೆ. ಏಕೆಂದರೆ ಆತ್ಮ ಯಾರಿಂದ ಕಲಿಯಬೇಕೋ ಅಥವಾ ಯಾರಿಗೆ ಕಲಿಸಬೇಕೋ ಅವರನ್ನೇ ಆಯ್ಕೆ ಮಾಡುತ್ತದೆ. ಪ್ರತಿ ಸಂಬಂಧವು ಬೆಳವಣಿಗೆಯ ಸಾಧನ. ಒಂದು ಮಗು ತಾಯಿ ತಂದೆಗಳಿಗೆ ಕ್ಷಮೆಯನ್ನು ಕಲಿಸಲು ಬರುತ್ತದೆ. ಮತ್ತೊಂದು ಆತ್ಮ ಅವರಲ್ಲಿ ಕಳೆದು ಹೋದ ಪ್ರೀತಿಯನ್ನು ಎಚ್ಚರಗೊಳಿಸಲು ಬರುತ್ತದೆ. ಒಂದು ಆತ್ಮ ತಾಯಿಯ ಶಕ್ತಿಯನ್ನು ಹೊರತೆಗೆಯಲು ಬರುತ್ತದೆ. ಮತ್ತೊಂದು ತಂದೆಯ ಭಯವನ್ನು ದೂರ ಮಾಡಲು ಬರುತ್ತದೆ. ಪ್ರತಿ ಆತ್ಮ ಒಂದು ಉದ್ದೇಶದೊಂದಿಗೆ ಬರುತ್ತದೆ. ಆ ಉದ್ದೇಶ ಪೂರ್ಣವಾದ ಬಳಿಕ ಸಂಬಂಧ ರೂಪ ಬದಲಾಯಿಸುತ್ತದೆ. ಆದರೆ ಆತ್ಮಮಟ್ಟದಲ್ಲಿ ಅದು ಎಂದಿಗೂ ಆ ಸಂಬಂಧವನ್ನು ಮರೆಯುವುದಿಲ್ಲ. ಶಿವಪುರಾಣದಲ್ಲಿ ಒಂದು ಕಥೆ ಇದೆ. ಒಬ್ಬ ಸಾಧು ದೇವರನ್ನು ಕೇಳುತ್ತಾರೆ, ತಂದೆ ತಾಯಿ ಮತ್ತು ಮಕ್ಕಳ ಬಂಧ ಏಕೆ ಇಷ್ಟು ಆಳವಾಗಿದೆ ಎಂದು. ದೇವರು ನಗುತ್ತಾ ಹೇಳಿದರು, ಏಕೆಂದರೆ ಅವರು ಪರಸ್ಪರವನ್ನು ಅಪೂರ್ಣವಾಗಿ ಬಿಡುತ್ತಾರೆ, ಮತ್ತೆ ಬಂದು ಅದನ್ನು ಪೂರ್ಣಗೊಳಿಸುತ್ತಾರೆ ಎಂದು. ಇದೇ ಪುನರ್ಜನ್ಮದ ರಹಸ್ಯ. ಪ್ರತಿ ಜನ್ಮವು ಹಿಂದಿನ ಜನ್ಮದ ಪ್ರತಿಧ್ವನಿ. ಕೆಲವೊಮ್ಮೆ ಮಗು ತಂದೆ ತಾಯಿಯಂತೆ ಕಾಣಿಸುವುದಿಲ್ಲ. ಭಿನ್ನವಾಗಿ ಯೋಚಿಸುತ್ತದೆ, ಭಿನ್ನವಾಗಿ ಭಾವಿಸುತ್ತದೆ. ತಾಯಿಗೆ ಈ ಮಗು ಬೇರೆ ಲೋಕದಿಂದ ಬಂದಂತೆ ಅನಿಸುತ್ತದೆ. ಅದು ಸತ್ಯ. ಎಲ್ಲ ಆತ್ಮಗಳು ಒಂದೇ ಮಟ್ಟದಲ್ಲಿ ಇರುವುದಿಲ್ಲ. ಕೆಲವು ಮುಂದೆ ಸಾಗುತ್ತವೆ, ಇನ್ನೂ ಕೆಲವು ಕಲಿಕೆಯ ಮಾರ್ಗದಲ್ಲಿರುತ್ತವೆ. ಆದ್ದರಿಂದ ಘರ್ಷಣೆಗಳು ಉಂಟಾಗುತ್ತವೆ. ಆದರೆ ಆ ಘರ್ಷಣೆಯಲ್ಲೇ ಪಾಠ ಅಡಗಿರುತ್ತದೆ. ಪ್ರೀತಿ ಅಂದರೆ ಒಪ್ಪಿಗೆಯಲ್ಲ, ಅದು ಸ್ವೀಕಾರ. ಜೀವನ ಒಂದು ನಾಟಕ. ಆ ನಾಟಕದಲ್ಲಿ ಆತ್ಮ ಮತ್ತೆ ಮತ್ತೆ ಹೊಸ ಪಾತ್ರಗಳನ್ನು ವಹಿಸುತ್ತದೆ. ಆದರೆ ಕತೆ ಒಂದೇ, ಬೆಳವಣಿಗೆಯ ಕತೆ. ಪ್ರತಿ ಆತ್ಮ ತನ್ನೊಳಗೆ ಒಂದು ಅಪೂರ್ಣತೆಯನ್ನು ಹೊತ್ತುಕೊಂಡು ಬರುತ್ತದೆ. ಮತ್ತೊಬ್ಬ ಆತ್ಮ ಅದನ್ನು ಪೂರ್ಣಗೊಳಿಸಲು ಸಹಾಯ ಮಾಡುತ್ತದೆ. ಕೆಲವೊಮ್ಮೆ ಯಾರಾದರೂ ನಿಮ್ಮ ಜೀವನಕ್ಕೆ ಬಂದು ನಿಮ್ಮ ದಿಕ್ಕನ್ನು ಬದಲಾಯಿಸುತ್ತಾರೆ. ಆದರೆ ಅವರು ಅಪರಿಚಿತರಲ್ಲ, ಹಿಂದೆಯೂ ನಿಮ್ಮ ಮಾರ್ಗದಲ್ಲಿ ಬಂದ ಆತ್ಮವೇ. ವಿಜ್ಞಾನವು ಈಗ ಈ ಸತ್ಯವನ್ನು ನಿಧಾನವಾಗಿ ಒಪ್ಪಿಕೊಳ್ಳುತ್ತಿದೆ. ಕೆಲ ಮಕ್ಕಳು ತಮ್ಮ ಹಿಂದಿನ ಜನ್ಮಗಳನ್ನು ನೆನಪಿಸಿಕೊಂಡಿದ್ದಾರೆ. ಅವು ನಂತರ ಸತ್ಯವೆಂದು ಸಾಬೀತಾಗಿದೆ. ಇವು ಯಾದೃಚ್ಛಿಕವಲ್ಲ, ಆತ್ಮಸ್ಮೃತಿಯ ಪಿಸುಮಾತುಗಳು. ಗರ್ಭದಲ್ಲಿ ಆತ್ಮ ಪ್ರವೇಶಿಸಿದಾಗ ಸೂಕ್ಷ್ಮ ಶಕ್ತಿ ಕ್ಷೇತ್ರವು ಜೊತೆಯಾಗಿ ಬರುತ್ತದೆ. ಅದರಲ್ಲೇ ಅದರ ಅಪೂರ್ಣ ಭಾವನೆಗಳು ಇರುತ್ತವೆ. ಅದಕ್ಕೆ ಮಗು ತನ್ನ ಭಯಗಳು, ಆಸೆಗಳು ಮತ್ತು ಪ್ರವೃತ್ತಿಗಳೊಂದಿಗೆ ಜನ್ಮ ಪಡೆಯುತ್ತದೆ. ತಾಯಿ ತಂದೆಗಳು ಅವನನ್ನು ಅರ್ಥ ಮಾಡಿಕೊಂಡಾಗ ಅವರು ಕೇವಲ ಬೆಳೆಸುವುದಿಲ್ಲ, ಒಂದು ಹಳೆಯ ಕಥೆಯನ್ನು ಓದುತ್ತಿದ್ದಾರೆ. ಕೆಲ ಮಕ್ಕಳು ಕಡಿಮೆ ಮಾತನಾಡುತ್ತಾರೆ, ಕೆಲವರು ತುಂಬಾ ಸಂವೇದನಾಶೀಲರು, ಕೆಲವರು ಅಚಾನಕ್ ಜ್ಞಾನಪೂರ್ಣ ಮಾತುಗಳನ್ನು ಹೇಳುತ್ತಾರೆ. ಇವೆಲ್ಲವೂ ಹಿಂದಿನ ಜನ್ಮದ ಪ್ರತಿಧ್ವನಿಗಳು. ಮಗು ಕೇವಲ ಹೊಸದೇ ಅಲ್ಲ, ಮತ್ತೆ ಪ್ರಯಾಣ ಆರಂಭಿಸಿದ ಹಳೆಯ ಪ್ರಯಾಣಿಕ. ಆದ್ದರಿಂದ ನಿಮ್ಮ ಮಗು, ಅಮ್ಮ, ನಾನು ನಿನ್ನನ್ನು ಮೊದಲೇ ತಿಳಿದಿದ್ದೇನೆ ಅಂದರೆ ನಗುಮುಖದಿಂದ ಹೇಳಿ, ಹೌದು, ನಾವು ಹಿಂದೆ ಕೂಡ ಒಟ್ಟಿಗೆ ಪ್ರಯಾಣಿಸಿದ್ದೇವೆ ಎಂದು. ಆತ್ಮಗಳು ತಮ್ಮ ಪ್ರಿಯರ ಬಳಿಗೆ ಮರಳಿ ಬರುತ್ತವೆ. ಪ್ರೀತಿ ಪೂರ್ಣಗೊಳ್ಳುವವರೆಗೆ, ಪಾಠ ಮುಗಿಯುವವರೆಗೆ, ಆತ್ಮ ತನ್ನನ್ನು ಪರಮಾತ್ಮನಲ್ಲಿ ಗುರುತಿಸುವವರೆಗೆ. ಮುಂದಿನ ಬಾರಿ ನಿಮ್ಮ ಮಗುವನ್ನು ನೋಡಿದಾಗ ಅವನು ಕೇವಲ ನಿಮ್ಮ ಪಾಲನೆಯನ್ನಷ್ಟೇ ಬೇಡುವುದಿಲ್ಲ, ನಿಮ್ಮನ್ನು ಎಚ್ಚರಗೊಳಿಸಲು ಬಂದಿದ್ದಾನೆ. ಪ್ರೀತಿಯೇ ಮಹಾಧರ್ಮ, ಕ್ಷಮೆಯೇ ಮಹಾಜ್ಞಾನ ಎಂದು ನೆನಪಿಸಲು ಬಂದಿದ್ದಾನೆ ಎಂದು ತಿಳಿದುಕೊಳ್ಳಿ. ಅವನ ಜೊತೆಗಿನ ಪ್ರತಿ ಕ್ಷಣವೂ ಆತ್ಮಿಕ ಅನುಭವ. ಜೀವನ ಕಷ್ಟವಾಗಿದ್ದಾಗ ಆಕಾಶವನ್ನು ನೋಡಿ. ಆ ಆತ್ಮಗಳು ಇನ್ನೂ ನಿಮ್ಮೊಂದಿಗಿವೆ. ಅವು ನಿಮ್ಮ ಪ್ರತಿಯೊಂದು ಪ್ರಾರ್ಥನೆಯನ್ನು ಕೇಳುತ್ತವೆ, ಪ್ರತಿ ಕಣ್ಣೀರನ್ನು ಅನುಭವಿಸುತ್ತವೆ. ಅವರಿಗೆ ಕಾಲವೂ ಇಲ್ಲ, ದೂರವೂ ಇಲ್ಲ. ಅವರ ಪ್ರೀತಿ ಅನಂತ. ಈ ಸತ್ಯವನ್ನು ನೀವು ಒಪ್ಪಿಕೊಂಡಾಗ ಜೀವನದ ಪ್ರತಿ ಕ್ಷಣ ಪವಿತ್ರವಾಗುತ್ತದೆ. ಮರಣವು ಕೂಡ ಭಯ ಹುಟ್ಟಿಸುವುದಿಲ್ಲ, ಏಕೆಂದರೆ ಯಾರೂ ಎಂದಿಗೂ ದೂರಾಗುವುದಿಲ್ಲ. ಪ್ರತಿ ಭೇಟಿ, ಪ್ರತಿ ವಿಯೋಗ, ಪ್ರತಿ ಕಣ್ಣೀರು ಹೊಸ ಅಧ್ಯಾಯದ ಆರಂಭ ಮಾತ್ರ. ಮುಂದಿನ ಬಾರಿ ನಿಮ್ಮ ಮಗುವಿನ ಕಣ್ಣುಗಳನ್ನು ಆಳವಾಗಿ ನೋಡಿ. ಅವು ಕೇವಲ ಈ ಜನ್ಮದ್ದಲ್ಲ ಎಂದು ಅರ್ಥವಾಗುತ್ತದೆ. ಶತಮಾನಗಳಿಂದ ಒಟ್ಟಿಗೆ ಸಾಗುತ್ತಿರುವ ಆತ್ಮಗಳ ಕಥೆ ಎಂದು ಗೊತ್ತಾಗುತ್ತದೆ. ನಾವು ಎಂದಿಗೂ ಬೇರ್ಪಟ್ಟಿಲ್ಲ, ಎಂದಿಗೂ ಬೇರ್ಪಡುವುದಿಲ್ಲ.
ಇದೇ ಜೀವನದ ಮಹಾರಹಸ್ಯ. ನಾವೆಲ್ಲರೂ ಒಂದೇ ಮೂಲದ ಅಂಶಗಳು, ಒಂದೇ ಬೆಳಕಿನ ಕಣಗಳು. ಈ ಜ್ಞಾನವೇ ನಿಜವಾದ ಮೋಕ್ಷ ಮಾರ್ಗ. ಅಲ್ಲಿ ಮರಣವಿಲ್ಲ, ಜನನವಿಲ್ಲ, ಇರುವುದು ಕೇವಲ ಶಾಂತಿ ಮಾತ್ರ. ಈ ವಿಡಿಯೋ ನಿಮ್ಮನ್ನು ಸ್ಪರ್ಶಿಸಿದ್ದರೆ ಕಮೆಂಟ್ನಲ್ಲಿ ಬರೆಯಿರಿ, ನಾನು ನನ್ನ ಆತ್ಮ ಯೋಜನೆಯನ್ನು ಅಂಗೀಕರಿಸುತ್ತೇನೆ ಎಂದು. ಈ ಸಂದೇಶವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಆತ್ಮಿಕ ರಹಸ್ಯಗಳನ್ನು ತಿಳಿಯಲು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಇಲ್ಲಿ ಪ್ರತಿಯೊಂದು ಕತೆ ನಿಮ್ಮನ್ನೇ ನಿಮಗೆ ಪರಿಚಯಿಸುತ್ತದೆ. ಮರಣ ಅಂತ್ಯವಲ್ಲ, ಆತ್ಮದ ಹೊಸ ಪ್ರಯಾಣದ ಆರಂಭ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.